ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಹರ್ಷಲ್ ವ್ಯೂ. ಬನ್ನಿ, ಇವತ್ತು ನಾವು ಈ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂತಂದರೆ ಟ್ರೇಡಿಂಗ್ ವ್ಯೂ ಸಾಫ್ಟ್ವೇರ್ ಬಗ್ಗೆ ಡೀಟೇಲ್ ವಿಡಿಯೋ ನಾವು ಈ ವಿಡಿಯೋದಲ್ಲಿ ನೋಡೋಣ. ಅಂದರೆ ಟ್ರೇಡಿಂಗ್ ವ್ಯೂ ಅಂದರೆ ಏನು, ಆ ಸಾಫ್ಟ್ವೇರ್ ಹೇಗೆ ನಾವು ಯೂಸ್ ಮಾಡ್ಬೋದು, ಅದರಲ್ಲಿ ಏನೇನು ಬೆನಿಫಿಟ್ ಇದೆ, ಏನೇನು ಅಡ್ವಾಂಟೇಜ್ ಇದೆ, ಏನೇನು ಡಿಸ್ಅಡ್ವಾಂಟೇಜ್ ಇದೆ ಅಂತ ನಾವು ಕ್ಲಿಯರ್ ಕಟ್ಟಾಗಿ ನೋಡೋಣ. ಫಸ್ಟ್ ಆಫ್ ಆಲ್, ಇಲ್ಲಿ ಬಂದಿದ ತಕ್ಷಣ ನೀವು ಇಲ್ಲಿ ಸ್ಕ್ರೀನಲ್ಲಿ ಕಾಣಿಸೋ ಥರ ನೀವು ಗೂಗಲ್ ಹೋಗ್ಬಿಟ್ಟು ಟ್ರೇಡಿಂಗ್ ವ್ಯೂ ಇಂಡಿಯಾ ಅಂತ ಹಾಕಿದ ತಕ್ಷಣ ಈ ಥರ ಒಂದು ಟ್ರೇಡಿಂಗ್ ವ್ಯೂ ಇದು ಬರುತ್ತೆ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ, ಸೈನ್ ಇನ್ ಕೇಳುತ್ತೆ. ಸೈನ್ ಇನ್ನಲ್ಲಿ ನೀವು ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಗೂಗಲ್ ಅಕೌಂಟಲ್ಲಿ ನೀವು ಸೈನ್ ಇನ್ ಮಾಡಿದ ತಕ್ಷಣ ಈ ರೀತಿ ಒಂದು ಪ್ಲ್ಯಾಟ್ಫಾರ್ಮ್ ಓಪನ್ ಆಗುತ್ತೆ. ಓಕೆ, ಈ ರೀತಿ ಪ್ಲ್ಯಾಟ್ಫಾರ್ಮ್ ಓಪನ್ ಆಗಿದ ತಕ್ಷಣ ಇಲ್ಲಿ ನೀವು ರೈಟ್ ಸೈಡಲ್ಲಿ ಕೆಲವೊಂದು ಡೀಟೇಲ್ ನೋಡ್ತಿರಲ್ಲ, ಇಲ್ಲಿ ವಾಚ್ ಲಿಸ್ಟ್ ಅಂತಾರೆ ಇದನ್ನು. ಈ ವಾಚ್ ಲಿಸ್ಟಲ್ಲಿ ನಿಮಗೆ ಎಕ್ಸಾಂಪಲ್ಗೆ ಇವಾಗ ರಿಲಯನ್ಸ್ ಬೇಕು ಅಂತ ಅಂದ್ಕೊಳ್ಳಿ, ಡೈರೆಕ್ಟಾಗಿ ರಿಲಯನ್ಸ್ RELI ಅಂತ ಹಾಕಿದ ತಕ್ಷಣವೇ ರಿಲಯನ್ಸ್ ಅಂತ ಬಂದ್ಬಿಡುತ್ತೆ ನೋಡಿ, ರಿಲಯನ್ಸ್ ಇಂಡಸ್ಟ್ರೀಸ್ ಅಂತ. ಇಲ್ಲಿ ಇದು ಫ್ಯೂಚರು. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಡೈರೆಕ್ಟಾಗಿ ಈ ಚಾರ್ಟಲ್ಲಿ ಈ ಥರ ಕ್ಲಿಕ್ ಆಗುತ್ತೆ. ನಿಮ್ಗೆ ಇನ್ ಕೇಸ್ ನೀವು ಏನಾದರೂ ಇದನ್ನ ವಾಚ್ ಲಿಸ್ಟಲ್ಲಿ ಆ್ಯಡ್ ಮಾಡಬೇಕಂತಂದರೆ ಜಸ್ಟ್ ನೀವು ಮಾಡಬೇಕಾಗಿರೋದು ಏನಂತಂದರೆ ಇಲ್ಲಿ ಒಂದು ಪ್ಲಸ್ ಸಿಂಬಲ್ ಅಂತ ಬರುತ್ತೆ. ಇಲ್ಲಿ ಮೋಸ್ಟ್ಲಿ ನಿಮಗೆ ಲೋಗೋ ಅಂಶ, ಓಕೆ, ಇಲ್ಲಿ ಪ್ಲಸ್ ಸಿಂಬಲ್ ಅಂತ ಇದೆಯಲ್ಲ, ಇಲ್ಲಿ ಒಂದು ಪ್ಲಸ್ ಸಿಂಬಲ್ ಅಂತ ಬರುತ್ತೆ, ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ರಿಲಯನ್ಸ್ ಅಂತ ಹಾಕಿ, ರಿಲಯನ್ಸ್ ಇಂಡಸ್ಟ್ರಿ, ಇಲ್ಲಿ ಪ್ಲಸ್ ಮಾರ್ಕ್ ಅಂತ ಬಿದ್ದೆಲ್ಲ ಇಲ್ಲಿ ಕ್ಲಿಕ್ ಮಾಡಿ ಇದು ವಾಚ್ ಲಿಸ್ಟಲ್ಲಿ ಇಲ್ಲಿ ಆ್ಯಡ್ ಆಗುತ್ತೆ ನೋಡಿ, ಇಲ್ಲಿ ಆ್ಯಡ್ ಆಗಿದೆ. ಇದೇ ರೀತಿ ನೀವು ಏನಾದರೂ ಬೇರೆ ಬೇಕಂತಂದರೆ ಡೈರೆಕ್ಟಾಗಿ ಅದನ್ನ ಟೈಪ್ ಮಾಡಿ, UPL ಮಾಡಿ, UPL ಬರುತ್ತೆ. ಇದನ್ನ ಆ್ಯಡ್ ಮಾಡ್ಬೇಕಂತಂದರೆ ಸೇಮ್ ಪ್ಲಸ್ ಸಿಂಬಲ್ಗೆ ಹೋಗ್ಬಿಟ್ಟು ವಾಚ್ ಲಿಸ್ಟಲ್ಲಿ ನೀವು ಆ್ಯಡ್ ಮಾಡ್ಕೋಬೋದು. ಓಕೆ, ಇವಾಗ ನೀವು ವಾಚ್ ಲಿಸ್ಟ್ ನೋಡಿದ್ರಿ. ನೆಕ್ಸ್ಟ್ ಬಂದುಬಿಟ್ಟು ಇದರಲ್ಲಿ ಏನೇನು ಬೆನಿಫಿಟ್ ಇದೆ ಅಂತ. ಇದು ಬಂದುಬಿಟ್ಟು ಫ್ರೀ ಸಾಫ್ಟ್ವೇರ್. ಈ ಟ್ರೇಡಿಂಗ್ ವ್ಯೂ ಬಂದುಬಿಟ್ಟು ಫ್ರೀ ಸಾಫ್ಟ್ವೇರು, ಬಟ್ ಏನಂತಂದರೆ ಇದರಲ್ಲಿ ಪ್ರೀಮಿಯಮ್ ಕೂಡ ಇದೆ, ಅಂದರೆ ಪೇಯ್ಡ್ ಕೂಡ ವರ್ಷನ್ ಇದೆ. ಈ ಪೇಯ್ಡ್ ವರ್ಷನ್ ನಮಗೇನು ಅವಶ್ಯಕತೆ ಇಲ್ಲ. ಇವತ್ತು ನಾವು ಕಂಪ್ಲೀಟಾಗಿ ಫ್ರೀ ವರ್ಷನ್ ಬಗ್ಗೆ ಮಾತ್ರ ಕಲಿಯೋಣ. ಇದು ಬಿಗಿನರ್ಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಕಾರಣ ಏನಂದರೆ ಇದರಲ್ಲಿ ಬ್ಯಾಕ್ ಟೆಸ್ಟು, ಸ್ವಿಂಗ್ ಟ್ರೇಡರ್ ಆಗಿದ್ದರೆ ನೀವು ಬ್ಯಾಕ್ ಟೆಸ್ಟ್ ಮಾಡ್ಬೋದು, ಮತ್ತು ನೀವು ಪ್ರೀವಿಯಸ್ ಚಾರ್ಟ್ಗಳನ್ನೂ ಕೂಡ ನೀವು ಬ್ಯಾಕ್ ಟೆಸ್ಟ್ ಮಾಡ್ಕೋಬೋದು. ಅದು ಒಂದು ಸ್ಟೆಪ್ ಬೈ ಸ್ಟೆಪ್ಪು ನೋಡೋಣ. ಇವಾಗ ವಾಚ್ ಲಿಸ್ಟ್ ನೋಡಿದ್ರಲ್ಲ, ವಾಚ್ ಲಿಸ್ಟಲ್ಲಿ ಹೇಗೆ ಆ್ಯಡ್ ಮಾಡೋದಂತ ನೋಡಿದ್ರಲ್ಲ, ಇದನ್ನೇ ಸಾಫ್ಟ್ವೇರ್ ನಿಮ್ಮ ಮೊಬೈಲಲ್ಲಿ ಯೂಸ್ ಮಾಡೋದ್ರಿಂದ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಟ್ರೇಡಿಂಗ್ ಸಾಫ್ಟ್ವೇರ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ನೀವು ಎಕ್ಸಾಂಪಲ್ಗೆ ಇಲ್ಲಿ ಬಂದುಬಿಟ್ಟು ನೀವು ಟ್ರೆಂಡ್ ಲೈನ್ ಇಲ್ಲಿ ನೀವು ಹಾಕಿದ್ರೆ ನಿಮ್ಮ ಮೊಬೈಲಲ್ಲಿ ಕೂಡ ಸೇಮ್ ಟ್ರೆಂಡ್ ಲೈನು ಅಲ್ಲೂ ಕೂಡ ಡಿಸ್ಪ್ಲೇ ಇರುತ್ತೆ. ಮುಂಚೆ ಬಂದುಬಿಟ್ಟು ಈ ಟ್ರೇಡಿಂಗ್ ವ್ಯೂವಲ್ಲಿ ಬಂದುಬಿಟ್ಟು ಮೊಬೈಲಲ್ಲಿ ನಾವು ಅನ್ಲಿಮಿಟೆಡ್ ವಾಚ್ ಲಿಸ್ಟ್ನ ಆ್ಯಡ್ ಮಾಡ್ಕೋಬೋದಿತ್ತು. ಎಕ್ಸಾಂಪಲ್ಗೆ ಇಲ್ಲಿ ತೋರಿಸ್ತೀನಿ ನಿಮಗೆ. ನೋಡಿ, ಇಲ್ಲಿ ಫ್ಯೂಚರ್ ಅಂತ ನನ್ನ ನೇಮ್ ಇದೆ, ಮತ್ತು ಇಂಡಿಯಾ ಅಂತ ಇದೆ, ಸ್ವಿಂಗ್ ಇದೆ, ವಾಚ್ ಲಿಸ್ಟ್ ಅಂತ ಇದೆ ನೋಡಿ. ಈ ಥರ ನಾನು ಮುಂಚೆ ಮೊಬೈಲಲ್ಲಿ ಸೇವ್ ಮಾಡಿ ಇಟ್ಕೊಂಡಿದ್ದೆ, ಅದು ಇವಾಗ ಕೂಡ ಕಂಟಿನ್ಯೂಷನ್ ಇದೆ. ಬಟ್ ಈ ಪ್ರೆಸೆಂಟಲ್ಲಿ ನೀವು ಏನಾದರೂ ಸೆಕೆಂಡ್ ವಾಚ್ ಲಿಸ್ಟ್ನ ಆ್ಯಡ್ ಮಾಡಬೇಕಂತಂದರೆ ನಿಮಗೆ ಪ್ರೀಮಿಯಮ್ ಕೇಳುತ್ತೆ. ಸೊ ನೀವು ಫಸ್ಟು ನಿಮ್ಗೇನು ಫ್ರೀ ಕೊಡ್ತಾರೆ ಅದರಲ್ಲಿ ಯೂಸ್ ಮಾಡ್ಕೊಳ್ಳಿ. ಇದಿದ್ದರೆ ಸಾಕು, ತುಂಬ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಸೇಮ್ ಇಲ್ಲಿ ಹೋಗ್ಬಿಟ್ಟು TCS ಅಂತ ಹಾಕಿ ಇಲ್ಲಿ ಪ್ಲಸ್ ಸಿಂಬಲ್ ಇದೆ, ಇದು ಆ್ಯಡ್ ಮಾಡ್ಕೊಳ್ಳಿ. ಆ ವಾಚ್ ಲಿಸ್ಟ್ ನೇಮ್ ಕೂಡ ನೀವು ಚೇಂಜ್ ಮಾಡ್ಕೋಬೋದು. ರೀನೇಮ್ ಅಂತ ಇರುತ್ತೆ, ರೀನೇಮ್ ಕೊಟ್ಬಿಟ್ಟು ಚೇಂಜ್ ಮಾಡ್ಕೋಬೋದು. ಇವಾಗ ಬನ್ನಿ, ಇಲ್ಲಿ ಬಂದುಬಿಟ್ಟು ತುಂಬ ಡಿಫ್ರೆಂಟ್ ಇದಿದೆಯಲ್ಲ, ಟೈಮ್ ಫ್ರೇಮ್ ಇದೆ. ಇಲ್ಲಿ 1 ಮಿನಿಟ್, 5 ಮಿನಿಟ್ಸ್, 15 ಮಿನಿಟ್ಸ್, 1 ಅವರ್, ಡೈಲಿ, ಮಂತ್ಲಿ, ವೀಕ್ಲಿ, ಮಂತ್ಲಿ ಅಂತ ಇದೆ. ಇಲ್ಲಿ ಫಸ್ಟು ನೀವು ಕ್ಯಾಂಡಲ್ಗೆ ಹೋಗಿ, ಕ್ಯಾಂಡಲಲ್ಲಿ ನೀವು ಕ್ಯಾಂಡಲ್ ಸ್ಟಿಕ್ ಎಲ್ಲಾದ್ರೂ ನೋಡ್ಬೋದು. ಇಲ್ಲಿ ಲೈನ್ ಚಾರ್ಟ್ ಬೇಕಂದರೆ ಲೈನ್ ಚಾರ್ಟ್ ನೋಡಿ, ಲೈನ್ ಚಾರ್ಟ್ ಬಂತು. ಹಾಲೋ ಕ್ಯಾಂಡಲ್ಸ್ ಅಂತಂದರೆ ಈ ರೀತಿ ಕ್ಯಾಂಡಲ್ಸ್, ಈ ಥರ ಡಿಫ್ರೆಂಟ್ಸ್ ನೀವು ಯಾವ್ದು ನಿಮಗೆ ಕಂಫರ್ಟ್ ಆಗುತ್ತೋ ಅದನ್ನು ನೀವು ಚೇಂಜ್ ಮಾಡ್ಕೋಬೋದು. ಓಕೆ, ಮೇಜರಾಗಿ ತುಂಬ ಜನ ಯೂಸ್ ಮಾಡೋದು ಕ್ಯಾಂಡಲ್ ಸ್ಟಿಕ್ ನೋಡಿ. ಇಲ್ಲಿ ರಿಂಕೋ ಚಾರ್ಟ್ಗಳು ಕೂಡ ಇದೆ. ರಿಂಕೋ ಚಾರ್ಟ್ ಕೂಡ ಯಾರಾದರೂ ರಿಂಕೋ ಚಾರ್ಟಲ್ಲಿ ನೀವು ಟ್ರೇಡ್ ಮಾಡೋಂಗಿದ್ರೆ
ರಿಂಕೋ ಚಾರ್ಟ್ ಇದೆಲ್ಲ ಕಂಪ್ಲೀಟ್ಲಿ ಫ್ರೀ, ಇದಕ್ಕೆ ಯಾವುದು ಚಾರ್ಜಸ್ ಬರಲ್ಲ ನಿಮಗೆ. ನಾನು ಇವಾಗ ಎಕ್ಸ್ಪ್ಲೇನ್ ಮಾಡೋದು ಕಂಪ್ಲೀಟ್ಲಿ ಫ್ರೀಯಾಗಿ ಏನೇನಿದೆ ಅದು ಮಾತ್ರ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಇಲ್ಲಿ ಮೇಜರ್ ಇಂಡೆಕ್ಸು ಬ್ಯಾಂಕ್ ನಿಫ್ಟಿ ಇದೆ. ಇದೇ ರೀತಿ ನೀವು ಯಾವ್ದಾದ್ರು ಇಂಡಿವಿಜುವಲ್ ಸ್ಟಾಕ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಮೊಬೈಲಲ್ಲಿ ನೋಡಿದ್ದು ಏನಂದರೆ, ಇವಾಗ ಈ ಮುಂಚೆ ಆಪ್ಷನ್ ಚಾರ್ಟ್ ಇದ್ರಲ್ಲಿ ಬರ್ತಾ ಇರಲಿಲ್ಲ, ಬಟ್ ಇವಾಗ ಮೊಬೈಲಲ್ಲಿ ಚೆಕ್ ಮಾಡಿದಾಗ ಆಪ್ಷನ್ ಚಾರ್ಟ್ ಇತ್ತು. ನೋಡೋಣ ಬನ್ನಿ. ಇವಾಗ ಬ್ಯಾಂಕ್ ನಿಫ್ಟಿ ಇದೆ, 4700 ಇದೆಯಲ್ಲ, 4700 ಇಲ್ಲ ಬಂದಿಲ್ಲ. ಬ್ಯಾಂಕ್ ನಿಫ್ಟಿ ನೋಡೋಣ. ಇಲ್ಲಿ ನೋಡಿ 47 ಕಾಲ್ ಆಪ್ಷನ್ ಇದೆ. ಆಪ್ಷನ್ ಚಾರ್ಟ್ ಮುಂಚೆ ಇರಲಿಲ್ಲ, ಇವಾಗ ಬಂದ್ಬಿಟ್ಟು ಆಪ್ಷನ್ ಚಾರ್ಟ್ ಬಂದ್ಬಿಟ್ಟು ಕೂಡ ನಮಗೆ ಸಿಗ್ತಾ ಇದೆ. ಇದು ಒಂದು ಇವಾಗ ಫ್ರೀ ವರ್ಷನಲ್ಲಿ ಆ್ಯಡ್ ಮಾಡಿದ್ದಾರೆ. ಮುಂಚೆ ಬಂದ್ಬಿಟ್ಟು ಈ ಆಪ್ಷನ್ ಚಾರ್ಟ್ ಬಂದ್ಬಿಟ್ಟು ನಮಗೆ ಸಿಗ್ತಾ ಇರಲಿಲ್ಲ. ಓಕೆ, ಇವಾಗ ನೀವು ವಾಚ್ ಲಿಸ್ಟ್ ನೋಡಿದ್ರೆ ಮತ್ತು ಕ್ಯಾಂಡಲ್ ಸ್ಟಿಕ್ ಮತ್ತು ಯಾವ್ದಾವುದು ಇದನ್ನು ಚೇಂಜ್ ಮಾಡ್ಬೋದು ಅದನ್ನು ನೋಡಿದ್ರೆ, ಲೈನ್ ಚಾರ್ಟ್ ಬೇಕಂತ ಲೈನ್ ಚಾರ್ಟು, ರೆಂಕೋ ಚಾರ್ಟು, ಏಕಾಂಕಾಶಿ, ಈ ರೀತಿ ನೀವು ಡಿಫ್ರೆಂಟು ಚೇಂಜ್ ಮಾಡ್ಕೋಬೋದು. ಅದು ನೋಡಿದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ಟೈಮ್ ಫ್ರೇಮಲ್ಲಿ ಬಂದ್ಬಿಟ್ಟು ಇಲ್ಲಿ ನೋಡಿ, ಇಲ್ಲಿ 1 ಮಿನಿಟ್ ಬೇಕಂದರೆ 1 ಮಿನಿಟ್ ಸಿಗುತ್ತೆ, 5 ಮಿನಿಟ್ಸ್ ಸಿಗುತ್ತೆ, 15 ಮಿನಿಟ್ಸು, 1 ಅವರು, 1 ಡೇ, ವೀಕ್ಲಿ, ಮಂತ್ಲಿ. ಇಲ್ಲಿ ನೀವು ಇದನ್ನ ಎಕ್ಸಾಂಪಲ್ಗೆ ನಾನು ಟೈಮ್ ಫ್ರೇಮ್ ಹಾಕ್ತೀನಿ ನೋಡಿ. ಇಲ್ಲಿ ಹೋಗ್ಬಿಟ್ಟು ನೀವು ಸ್ಟಾರ್ ಅಂತ ಇರುತ್ತೆ ನೋಡಿ, ಈ ಸ್ಟಾರ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ಇಲ್ಲಿ ಸ್ಟಾರ್ ಅಂತ ಕ್ಲಿಕ್ ಮಾಡಿದ ತಕ್ಷಣ 1 ಮಿನಿಟ್ ಹೊರಟೋಯ್ತು. ಈ ಸ್ಟಾರಲ್ಲಿ ಫೇವರೇಟ್ ಅಂತ ಇದ್ರೆ ಆ್ಯಡ್ ಟು ಫೇವರೇಟ್, ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇಲ್ಲಿ 1 ಮಿನಿಟ್ ಅಂತ ಡಿಸ್ಪ್ಲೇ ಆಗ್ತದೆ. ಈ ರೀತಿ ನೀವು ಮಾಡಿಟ್ಕೋಬೋದು. ಇಲ್ಲಿ ಬ್ಲ್ಯಾಂಕ್ ಆಗಿರುತ್ತೆ ಆ್ಯಕ್ಚುಲಿ. ನಿಮ್ಗೆ ಯಾವ್ದಾವ್ದು ಥರದ್ದು ಬೇಕು, ಇವಾಗ ಎಕ್ಸಾಂಪಲ್ಗೆ 2 ಮಿನಿಟ್ಸ್ ಬೇಕಂದರೆ ನೋಡಿ 2 ಮಿನಿಟ್ಸ್ ಇಲ್ಲಿ ಆ್ಯಡ್ ಆಯಿತು ಫೇವ್ರೇಟಲ್ಲಿ. ಬೇಡ ನಂಗೆ 2 ಮಿನಿಟ್ಸ್ ಬೇಡ ಅಂತಂದರೆ ಇದನ್ನ ಫೇವ್ರೇಟಿಂದ ರಿಮೂವ್ ಮಾಡಿ. ಓಕೆ, ಇದು ನಾನು ಮೇಜರಾಗಿ ನೋಡೋದ್ರಿಂದ ನಾನು ಇದನ್ನು ಫೇವ್ರೇಟ್ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಕಂಪ್ಲೀಟಾಗಿ ಇಲ್ಲಿ ಬಂದುಬಿಡುತ್ತೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಟೈಮ್ ಫ್ರೇಮಲ್ಲಿ ನೀವು ಇದನ್ನೇ ಕ್ಲಿಕ್ ಮಾಡಬೇಕು ಅಂತ ಇಲ್ಲ. ಜಸ್ಟ್ ಇವಾಗ 5 ಮಿನಿಟ್ಸ್ ಬೇಕು ಅಂದ್ಕೊಳ್ಳಿ, 5 ಮಿನಿಟ್ಸ್ ಅಂತ ಕ್ಲಿಕ್ ಮಾಡಿಬಿಟ್ಟು ಎಂಟರ್ನ ಒತ್ತಿ 5 ಮಿನಿಟ್ಸಲ್ಲಿ ಕನ್ವರ್ಟ್ ಆಗಿಬಿಡುತ್ತೆ. 1 ಮಿನಿಟ್ ಅಂತ ಕ್ಲಿಕ್ ಮಾಡಿ ಎಂಟರ್ ಅಂತ ಕ್ಲಿಕ್ ಮಾಡಿ 1 ಮಿನಿಟ್ ಚಾರ್ಟು ಬಂದ್ಬಿಡುತ್ತೆ. ಎಕ್ಸಾಂಪಲ್ 1 ವೀಕ್ ಅಂತಂದರೆ 1W ಅಂತ ಹಾಕಿ ಎಂಟರ್ ಮಾಡಿ 1 ವೀಕ್ಲಿ ಚಾರ್ಟ್ ಬಂದ್ಬಿಡುತ್ತೆ. 1 ಡೇಗೆ ಬೇಕಂದರೆ ಡೈಲಿ ಚಾರ್ಟ್ ಬೇಕಂದರೆ 1D ಕ್ಲಿಕ್ ಮಾಡಿಬಿಟ್ಟು ಎಂಟ್ರ್ ಮಾಡಿದ್ರೆ ಡೈಲಿ ಚಾರ್ಟ್ ಬರುತ್ತೆ. ಇದು ಬಂದ್ಬಿಟ್ಟು ಶಾರ್ಟ್ಕಟ್ ಇದು. ಓಕೆ, ಇವಾಗ ಟೈಮ್ ಫ್ರೇಮ್ ನೋಡಿದ್ವಿ, ಮತ್ತು ಕ್ಯಾಂಡಲ್ ಸ್ಟಿಕ್ಕು ನೋಡಿದ್ವಿ, ವಾಚ್ ಲಿಸ್ಟ್ ನೋಡಿದ್ವಿ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಇಂಪಾರ್ಟೆಂಟು ಇನ್ನೊಂದು ಏನಂತಂದರೆ ಇಂಡಿಕೇಟರ್ಸ್. ಈ ಫ್ರೀ ವರ್ಷನಲ್ಲಿ ಬಂದ್ಬಿಟ್ಟು ಇಂಡಿಕೇಟರ್ಸ್ ನಮಗೆ ಎರಡೆರಡು ಕೊಡೋದು. ಮುಂಚೆ ಬಂದ್ಬಿಟ್ಟು 3 ಕೊಡ್ತಾಯಿದ್ರು, ಇವಾಗ ಬರೀ ಫ್ರೀ ವರ್ಷನಲ್ಲಿ 2 ಇಂಡಿಕೇಟರ್ ಕೊಡ್ತಾರೆ. ಎಕ್ಸಾಂಪಲ್ಗೆ ಇವಾಗ ನೀವು ಮೂವಿಂಗ್ ಎವರೇಜ್ ಹಾಕ್ಕೊಳ್ತೀರಾ ಅಂತ ಅಂದ್ಕೊಳ್ಳಿ. ಮೂವಿಂಗ್ ಎವರೇಜ್ ಇಲ್ಲಿ ಹೋಗಿ ಇಂಡಿಕೇಟರ್ ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡಿ, ಇಂಡಿಕೇಟರ್ ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸರ್ಚ್ ಆಪ್ಷನ್ ಇದೆಯಲ್ಲ, ಅಲ್ಲಿ ಹೋಗ್ಬಿಟ್ಟು ನಿಮ್ಗೆ ಎಕ್ಸಾಂಪಲ್ RSI ಬೇಕಂತ RSI ಅಂತ ಕ್ಲಿಕ್ ಮಾಡಿದ ತಕ್ಷಣ RSI ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ ಅಂತ ಬರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೋಬೋದು. ಇಲ್ಲಾಂದರೆ ನಿಮ್ಗೆ ಎಕ್ಸಾಂಪಲ್ಗೆ MACD ಅಂತ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇಲ್ಲಿ MACD ಅಂತ ಬಂದಿದೆ, ಮೂವಿಂಗ್ ಅವರೇಜ್ ಕನ್ವರ್ಷನ್ ಡೈವರ್ಜೆನ್ಸ್ ಅಂತ ಕ್ಲಿಕ್ ಮಾಡ್ಕೋಬೋದು. ಅದೇ ರೀತಿ ನಿಮ್ಗೆ ಯಾವ್ದು ಬೇಕೋ ಸ್ಟೊಕ್ಯಾಸ್ಟಿಕೇಟ್ ಅಂತ ಕ್ಲಿಕ್ ಮಾಡಿದ ನೋಡಿ, ಇಲ್ಲಿ ಸ್ಟೊಕ್ಯಾಸ್ಟಿಕೇಟ್ ಅಂತ ನೀವು ಒಂದು 3-4 ವರ್ಡ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬಂದ್ಬಿಡುತ್ತೆ. ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಇವಾಗ ನಾವು ಒಂದು 2 ಮಾತ್ರ ತೊಗೊಳ್ಳೋಣ. 2 ಅಂದರೆ ಒಂದು ಮೂವಿಂಗ್ ಎವರೇಜ್ ತೊಗೊಳ್ಳೋಣ. ಮೂವಿಂಗ್ ಆವರೇಜ್ ಸಿಂಪಲ್, ಇದು ಮಾತ್ರ ಕ್ಲಿಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಬಂದುಬಿಟ್ಟು ನೀವು ಮೂವಿಂಗ್ ಎವರೇಜಲ್ಲಿ ನೀವೇನಾದರೂ ಚೇಂಜಸ್ ಮಾಡಬೇಕಂತಂದರೆ ಇಲ್ಲಿ ಹೋಗಿ ಸೆಟ್ಟಿಂಗಲ್ಲಿ ಹೋಗ್ಬಿಟ್ಟು ಸೆಟ್ಟಿಂಗಲ್ಲಿ ಇನ್ಪುಟ್ ನಾವು 20 ಹಾಕ್ಕೊಳ್ಳೋಣ. ಇಲ್ಲಿ ಸ್ಟೈಲಲ್ಲಿ ಹೋಗ್ಬಿಟ್ಟು ನೀವು ಇದನ್ನ ಕಲರ್ ಕೂಡ ಚೇಂಜ್ ಮಾಡ್ಕೋಬೋದು. ನಿಮ್ಗೆ ಯಾವ್ದು ಬೇಕೋ ಆ ಕಲರ್ನ
ಚೇಂಜ್ ಮಾಡ್ಕೋಬೋದು. ನಾನು ವೈಟ್ ಹಾಕ್ಕೊಳ್ತೀನಿ, ಇಲ್ಲಾಂತಂದರೆ ಎಲ್ಲೋ ಹಾಕ್ಕೊಳ್ಳೋಣ, ಸ್ವಲ್ಪ ನಮಗೆ ಕ್ಲಿಯರಾಗಿ ಕಾಣಿಸೋಕ್ಕೋಸ್ಕರ. ಓಕೆ, ಇದು ಎಲ್ಲೋ ಹಾಕಿದ ತಕ್ಷಣ ಇಲ್ಲಿ ಬಂದುಬಿಡುತ್ತೆ. ನೆಕ್ಸ್ಟ್ ಇನ್ನೊಂದು ಇಂಡಿಕೇಟರ್ ಹಾಕ್ಕೊಳ್ಳೋಣ, MACD ಹಾಕ್ಕೊಳ್ಳೋಣ. MACD ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ MACD ಬಂತು ಕೆಳಗಡೆ. ಇವಾಗ ಮೂರನೇದು ಟ್ರೈ ಮಾಡಿ ನೋಡೋಣ, RSI ಅಂತ ಹಾಕೋಣ. RSI ಅಂತ ಹಾಕಿದ ತಕ್ಷಣ ನೋಡಿ ಇಲ್ಲಿ ಈ ರೀತಿ ಬಂದ್ಬಿಡುತ್ತೆ. ಬೇಸಿಕಲಿ ಎರಡೇ ಪ್ಲ್ಯಾನ್ ಬರುತ್ತೆ, ನೀವು ಅಪ್ಗ್ರೇಡ್ ಮಾಡ್ಕೊಬೇಕಂದ್ರೆ ಅಪ್ಗ್ರೇಡ್ ಮಾಡ್ಕೋಬೋದು. ಬಟ್ ನೀವೇನಾದರೂ ಬಿಗಿನರ್ಸ್ ಇದ್ದರೆ ನೀವು ಇದು ಮಾತ್ರ ಸಾಕು ಅಂತಂದರೆ ಇದು ಬೆಸ್ಟ್. ಇದರಲ್ಲೇ ನೀವು ಪ್ರಾಕ್ಟೀಸ್ ಮಾಡ್ಕೋಬೋದು ತುಂಬ. ಓಕೆ, ಇವಾಗ ನಾವು ಎರಡು ಮಾತ್ರ ನೋಡ್ಕೊಟ್ವಿ. ಈ ಇಂಡಿಕೇಟರ್ ಇದನ್ನು ಕೂಡ ನೀವು ಟೈಮ್ ಫ್ರೇಮು ಯಾವುದ್ರಲ್ಲಿ ಬೇಕಾದ್ರೂ ಚೆಕ್ ಮಾಡ್ಕೋಬೋದು. ಇಲ್ಲಿ ನಿಮ್ಗೆ ಇದು ಬೇಡ ಅಂತಂದರೆ ಇಲ್ಲಿ ಒಂದು ಮಾರ್ಕ್ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಈ ಡಿಸ್ಪ್ಲೇ ಕಾಣಿಸಲ್ಲ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಇದು ಕಾಣಿಸಲ್ಲ, ಈ ಡೀಟೇಲ್ಸ್ ಕಾಣಿಸಲ್ಲ. ಅದನ್ನ ಕ್ಲಿಕ್ ಮಾಡ್ಕೋಬೋದು. ಅದನ್ನು ನಿಮ್ಗೆ ಯಾವ್ದು ಬೇಕೋ ಅದನ್ನ ಸೇವ್ ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಈ ಲೈನ್ ಏನೇನಂತ ಐತೆ ಅಂತಂದರೆ, ಫಸ್ಟ್ ಒನ್ ನೋಡೋಣ. ಇದನ್ನೆಲ್ಲ ರಿಮೂವ್ ಮಾಡಿಬಿಡೋಣ. ರಿಮೂವ್ ಮಾಡಬೇಕಂತಂದರೆ ಇದನ್ನ ಇಂಟು ಮಾರ್ಕ್ ಕ್ಲಿಕ್ ಮಾಡಿದ ತಕ್ಷಣ ಇದು ರಿಮೂವ್ ಆಗುತ್ತೆ. ನೆಕ್ಸ್ಟು ನಿಮ್ಗೆ ಯಾವ್ದು ಇಂಡಿಕೇಟರ್ ಬೇಕೋ ಅದನ್ನು ಸೇವ್ ಮಾಡ್ಕೋಬೋದು, ಆ್ಯಡ್ ಮಾಡ್ಕೋಬೋದು. ಇವಾಗ ಫಸ್ಟು ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಷ್ಟೊಂದು ಡೀಟೇಲ್ಸ್ ಬರುತ್ತೆ. ಇಲ್ಲಿ ನಿಮ್ಗೆ ಯಾವುದು ಫೇವ್ರೇಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ನೀವು ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಬಂದುಬಿಡುತ್ತೆ. ನೀವು ಪ್ರತಿ ಸತಿನೂ ಅಲ್ಲಿ ಕ್ಲಿಕ್ ಮಾಡಬೇಕಂತ ಅವಶ್ಯಕತೆ ಇರಲ್ಲ. ಅಂದರೆ ಎಕ್ಸಾಂಪಲ್ಗೆ ನಮಗೆ ಫಿಬೊನಾಚಿ ಬೇಕಂತಂದರೆ ಫಿಬೊನಾಚಿ ನಾವು ಫಿಬೊನಾಚಿನ ಕ್ಲಿಕ್ ಮಾಡ್ಕೋಬೋದು. ಇಲ್ಲಿ ಡಿಲೀಟು. ನನಗೆ ಇಲ್ಲ ಒಂದು ವರ್ಟಿಕಲ್ ಲೈನ್ ಬೇಕಂತಂದರೆ ಇಲ್ಲಿ ನೋಡಿ, ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬಂದಿರುತ್ತೆ. ಇಲ್ಲಿ ಕಲರ್ಗಳನ್ನು ಕೂಡ ನಾವು ಚೇಂಜ್ ಮಾಡ್ಕೋಬೋದು, ಯಾವ ಕಲರ್ ಬೇಕು ಮತ್ತು ಎಷ್ಟು ಇದು ಸೈಜ್ ಎಷ್ಟು ಬೇಕು ಅಂತ ನಾವು ಚೇಂಜ್ ಮಾಡ್ಕೋಬೋದು. ಬೇಡ ಅಂದರೆ ಇದನ್ನ ಡಿಲೀಟ್ ಮಾಡ್ಕೋಬೋದು. ಮತ್ತು ಟ್ರೆಂಡ್ ಲೈನ್ ಕೂಡ ಅಷ್ಟೇ. ಟ್ರೆಂಡ್ ಲೈನ್ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ಟ್ರೆಂಡ್ ಲೈನ್ ಕೂಡ ಬರುತ್ತೆ. ಈ ರೀತಿ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ನೀವು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಬಿಟ್ಟರೆ ಅದು ಬರುತ್ತೆ. ಎಕ್ಸಾಂಪಲ್ ಇಲ್ಲಿ ತೋರಿಸ್ತೀನಿ ನೋಡಿ, ಟ್ರೆಂಡ್ ಲೈನು. ಇವಾಗ ಈ ಪಾಯಿಂಟಲ್ಲಿ ಕ್ಲಿಕ್ ಮಾಡಿ ನೆಕ್ಸ್ಟು ಮತ್ತೆ ಇನ್ನೊಂದು ಕ್ಲಿಕ್ ಮಾಡಿದ ತಕ್ಷಣ ಇಷ್ಟು ಈ ರೀತಿ ಲೈನ್ಗಳು ಬರುತ್ತೆ. ಇದು ಬೇಡ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅದನ್ನ ಡಿಲೀಟ್ ಅಂತ ಆಪ್ಷನ್ ಬರುತ್ತಲ್ಲ, ಅಲ್ಲಿ ಡಿಲೀಟ್ ಆಪ್ಷನಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇದು ರಿಮೂವ್ ಆಗಿಬಿಡುತ್ತೆ. ಓಕೆ, ಇಲ್ಲಿ ವಾಚ್ ಲಿಸ್ಟು ನಿಮಗೆ ಬೇಡ, ನಮಗೆ ಫುಲ್ ಸ್ಕ್ರೀನ್ ಬೇಕಂತಂದರೆ ಇಲ್ಲಿ ಒಂದು ರೈಟ್ ಹ್ಯಾಂಡ್ ಸೈಡಲ್ಲಿ ಒಂದು ಫಸ್ಟ್ ಆಪ್ಷನ್ ಬರುತ್ತೆ, ಒಂಥರ ಪ್ಯಾಡ್ ಥರ ಒಂದು ಆಪ್ಷನ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಫುಲ್ ಸ್ಕ್ರೀನ್ ಬಂದುಬಿಡುತ್ತೆ. ಓಕೆ, ಇಲ್ಲಾಂತಂದರೆ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಕೂಡ ನಿಮಗೆ ಫುಲ್ ಸ್ಕ್ರೀನ್ ಆಪ್ಷನ್ ಸಿಗುತ್ತೆ ನಿಮಗೆ. ನೆಕ್ಸ್ಟ್ ಬಂದುಬಿಟ್ಟು ನಿಮ್ಗೆ ಯಾವುದಾದ್ರೂ ಚಾರ್ಟ್ಗಳನ್ನ ನೋಡಬೇಕಂತಂದರೆ, ಅಂದರೆ ಇವಾಗ ಎಕ್ಸಾಂಪಲ್ಗೆ ವಿಪ್ರೋ ನೋಡೋಣ. ಡೈರೆಕ್ಟಾಗಿ ಕ್ಲಿಕ್ ಮಾಡ್ಬೋದು, ವಿಪ್ರೋ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬರುತ್ತೆ ನೋಡಿ, ಇಲ್ಲಿ BSc NSc ಈ ಥರ ಡೀಟೇಲ್ಸ್ ಬರುತ್ತೆ. ಇಲ್ಲಿ ಕ್ಲಿಕ್ ಮಾಡ್ಕೊಬೋದು. ಇದು ವಿಪ್ರೋ ಚಾರ್ಟ್, ಇದು. ಓಕೆ, ನೆಕ್ಸ್ಟು ಇಲ್ಲಿ ನಿಮ್ಮ ಫೇವ್ರೇಟ್ ಆಗಿರೋದನ್ನ ಆ್ಯಡ್ ಮಾಡ್ಕೊಂಡ ತಕ್ಷಣ ಇಲ್ಲೆಲ್ಲ ಬಂದ್ಬಿಡುತ್ತೆ. ಓಕೆ, ಒಂದು ವೇಳೆ ನೀವು ಈಗ ಎಕ್ಸಾಂಪಲ್ಗೆ ನೋಡಿ, ಬ್ಯಾಂಕ್ ನಿಫ್ಟಿಲಿ ನಾನು ಆಲ್ರೆಡಿ ಕೆಲವೊಂದು ಲೈನ್ಗಳನ್ನ ಡ್ರಾ ಮಾಡಿದ್ದೀನಿ. ಇದು ಲೈನ್ ಎಲ್ಲ ನಮ್ಗೆ ಕಾಣಿಸ್ಬಾರ್ದು ಅಂತಂದರೆ ಇಲ್ಲಿ ಒಂದು ಕಣ್ಣು ಆಪ್ಷನ್ ಇದೆ. ಇಲ್ಲಿ ಹೋಗಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಎಲ್ಲನೂ ಹೈಡ್ ಆಗುತ್ತೆ ಅಷ್ಟೇ. ನೆಕ್ಸ್ಟು ಅನ್ಹೈಡ್ ಮಾಡ್ಬೇಕಂತಂದರೆ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಅನ್ಹೈಡ್ ಆಗುತ್ತೆ. ಓಕೆ, ನಿಮಗೆ ಇದೆಲ್ಲ ತುಂಬ ಅದು ಅವಶ್ಯಕತೆ ಏನಿರಲ್ಲ. ನೀವೇನಂದರೆ ಎಕ್ಸಾಂಪಲ್ಗೆ ಟೆಕ್ಸ್ಟ್ ಇಲ್ಲಿ ಏನಾದರೂ ಮರೆತು ಇಲ್ಲಿ ಹೋಗಿರ್ತೀವಿ ಅಂತಂದರೆ ಇಲ್ಲಿ ಒಂದು ಆ್ಯಡ್ ಮಾಡ್ಕೋಬೋದು. ಇದು ರಿವರ್ಸಲ್ ಅಂತ ಕ್ಲಿಕ್ ಮಾಡ್ಕೋಬೋದು. ಇಲ್ಲಿ ಅಂದರೆ ನಿಮ್ಗೆ ಏನಾದರೂ ಬೇಕಂತಂದರೆ, ಇದು ಬೇಡ ಅಂತಂದರೆ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಡಿಲೀಟ್ ಆಪ್ಷನ್ ಕ್ಲಿಕ್ ಮಾಡಿದ ತಕ್ಷಣ ಹೋಗ್ಬಿಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇದು ಸ್ಕೇಲು, ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ನೋಡಿ, ಇಲ್ಲಿಂದ ಇಲ್ಲಿವರೆಗೂ 33 ಬಾರ್ಸ್ ಇದೆ, 48 ಡೇಸು ಇಲ್ಲಿವರೆಗೂ. ಓಕೆ, ಮತ್ತು 7.47% ಹೈ ಹೋಗಿದೆ. 3347 ಇಲ್ಲಿಂದ ಇಲ್ಲಿವರೆಗೂ ಪಾಯಿಂಟ್ಸು ಹೈ ಆಗಿದೆ. ಇದು ಸ್ಕೇಲ್ ಇದು. ಓಕೆ, ಇನ್ ಕೇಸು ನಿಮಗೆ ಝೂಮ್ ಬೇಕಂತಂದರೆ ಝೂಮ್ ಕ್ಲಿಕ್ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು
ಈ ಲೆವೆಲಲ್ಲಿ ಹೋಗಿ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ಝೂಮ್ ಆಗುತ್ತೆ, ಕಂಪ್ಲೀಟ್ ಝೂಮ್. ನೀವು ಕೈಯಲ್ಲಿ ಕೂಡ ಮಾಡ್ಕೋಬೋದು, ಮತ್ತು ಅನ್ಝೂಮ್ ಮಾಡಬೇಕಂದ್ರೆ ಇಲ್ಲಿ ಮೈನಸ್ ಇದೆ ನೋಡಿ, ಝೂಮ್ ಔಟು, ಈ ಕ್ಲಿಕ್ ಮಾಡಿದ ತಕ್ಷಣ ಝೂಮ್ ಔಟ್ ಆಗಿಬಿಡುತ್ತೆ. ಓಕೆ, ಇವಾಗ ನಾವು 5 ಮಿನಿಟ್ಸ್ಗೆ ಹೋಗೋಣ. 5 ಮಿನಿಟ್ಸಲ್ಲಿ ಹೋದಾಗ, ಇಲ್ಲಾಂದರೆ 1 ಮಿನಿಟ್ ಹೋದಾಗ ನಿಮ್ಗೆ ರೀಸೆಟಪ್ ಮಾಡಬೇಕಂತಂದರೆ ಜಸ್ಟ್ ರೈಟ್ ಕ್ಲಿಕ್ ಮಾಡಿ ರೀಸೆಟ್ ದ ಚಾರ್ಟ್ ವ್ಯೂ ಅಂತ ಬರುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಚಾರ್ಟ್ ವ್ಯೂ ರೀಸೆಟ್ ಆಗುತ್ತೆ ಸೇಮ್. ಓಕೆ, ಇನ್ನು ಇಂಪಾರ್ಟೆಂಟ್ ಥಿಂಗ್ ಇದರಲ್ಲಿ ನಾವು ನೋಡ್ಬೇಕಂತಂದರೆ ಇಂಡಿವಿಜುವಲ್ ನೋಡಿ, ಫಿಬೊನಾಚಿ ರಿಟ್ರೇಸ್ಮೆಂಟು, ಟ್ರೆಂಡ್ ಬೇಸ್ ಫಿಬೊನಾಚಿ ರಿಟ್ರೇಸ್ಮೆಂಟು, ಇದನ್ನೆಲ್ಲ ನಾನು ಫೇವ್ರೇಟಲ್ಲಿ, ಇದನ್ನು ನಾನು ಕೆಲವೊಂದು ಸರ್ತಿ ಚೆಕ್ ಮಾಡೋದ್ರಿಂದ ಇದನ್ನ ಫೇವ್ರೇಟಲ್ಲಿ ಹಾಕಿರ್ತೀನಿ. ನಿಮಗೆ ಅದೇ ರೀತಿ ಯಾವುದಾದ್ರೂ ಬೇಕಂತಂದ್ರು ಇಲ್ಲಿ ಹೋಗಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ನಿಮಗೆ ಇದನ್ನು ಯಾವುದಾದ್ರು ನೀವು ಯೂಸ್ ಮಾಡೋಂಗಿದ್ರೆ ಇದನ್ನ ಯೂಸ್ ಮಾಡ್ಕೋಬೋದು. ಇವಾಗ ನಾನು ಇಲ್ಲಿ ಒಂದು ಡಿಸ್ಪ್ಲೇ ಬಂದು ರಿಮೂವ್ ಮಾಡಿದ್ನಲ್ಲ, ಇದು ಫ್ರೀ ವರ್ಷನಲ್ಲಿ ಈ ಥರ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತಾನೆ ಇರುತ್ತೆ ನಿಮಗೆ ಯಾವಾಗ್ಲೂ, ಬಟ್ ಅದನ್ನ ಪೇಯ್ಡ್ ವರ್ಷನಲ್ಲಿ ಬರಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಇಂಡಿಕೇಟರ್ ಆಯಿತು, ಇದೆಲ್ಲ ಆಯಿತು. ಇದು ಬಂದುಬಿಟ್ಟು ಇಂಡಿಕೇಟರ್ ಟೆಂಪ್ಲೇಟ್ ಇದರಲ್ಲಿ ಬರಲ್ಲ. ಇಂಡಿಕೇಟರ್ ಅಂದರೆ ಎಕ್ಸಾಂಪಲ್ಗೆ ನೀವು ಒಂದು RSI ಹಾಕೊಂಡಿರ್ತೀರ, MACD ಹಾಕೊಂಡಿರ್ತೀರ, ಅದು ಒಂದು ಇಂಡಿಕೇಟರ್ ಟೆಂಪ್ಲೇಟ್ ಮಾಡ್ಕೊಂಡಿರ್ತೀರ. ಮತ್ತು ಬೇರೆ ಬೇರೆದು ನಿಮಗೆ ಸೆಟಪ್ಗಳಿರುತ್ತೆ, ಅದನ್ನ ಚೇಂಜ್ ಮಾಡ್ಕೋಬೋದು. ಮತ್ತು ಇಲ್ಲಿ ಸೆಲೆಕ್ಟ್ ಲೇಔಟ್ ಅಂತ ಬರುತ್ತಲ್ಲ, ಇಲ್ಲಿ 2 ಥರದ್ದು ಕ್ಲಿಕ್ ಮಾಡಿದ ತಕ್ಷಣ ಬರಲ್ಲ. ಕಾರಣ ಅಂದರೆ ಫ್ರೀ ವರ್ಷನಲ್ಲಿ ಇದು ಬರಲ್ಲ, ಪೇಯ್ಡ್ ವರ್ಷನಲ್ಲಿ ಮಾತ್ರ ಬರುತ್ತೆ. ಇದನ್ನು ನೀವು ಫ್ರೀ ನಿಮ್ಮ ಪ್ಲ್ಯಾಟ್ಫಾರ್ಮ್ ಯೂಸ್ ಮಾಡ್ತೀರಲ್ಲ ಟ್ರೇಡಿಂಗಲ್ಲಿ, ಅಂದರೆ ಎಕ್ಸಾಂಪಲ್ಗೆ ಝೀರೋದಾ, ಫೈರ್ಸ್, ಇದು ಯಾವ್ದು ಯೂಸ್ ಮಾಡ್ತೀರೋ ಅಲ್ಲಿ ನೀವು ಈ ಸೇಮ್ ಇದನ್ನು ನೀವು ಚೇಂಜ್ ಮಾಡ್ಕೋಬೋದು. ಇಲ್ಲಿ ಮೇನ್ ಅಡ್ವಾಂಟೇಜ್ ಅಂತಂದರೆ, ಇವಾಗ ಬಿಟ್ಕಾಯಿನ್ ನೋಡ್ಬೇಕಂತ ಅಂದ್ಕೊಳ್ಳಿ, ಬಿಟ್ಕಾಯಿನ್ ನೋಡ್ಬೇಕಂತಂದರೆ ನೀವು ಇಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಈ ರೀತಿ ಬೇರೆ ಬೇರೆ ಆಪ್ಷನ್ಸ್ ಬರುತ್ತಲ್ಲ, ಇದನ್ನು ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಮತ್ತು ಗ್ಲೋಬಲ್ ಮಾರ್ಕೆಟಲ್ಲಿ ಬೇರೆ ಬೇರೆ ನೋಡ್ಬೋದು, ಬಟ್ ನಮ್ಮ ಇಂಡಿಯನ್ ಪ್ಲ್ಯಾಟ್ಫಾರ್ಮಲ್ಲಿ ಇದನ್ನು ನಾವು ನೋಡೋಕ್ಕಾಗಲ್ಲ. ಓಕೆ, ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಅಂತಂದರೆ, ಎಕ್ಸಾಂಪಲ್ಲು ನೀವು ಸ್ವಿಂಗ್ ಟ್ರೇಡರ್ ಆಗಿದ್ದರೆ ನಿಮ್ಮದು ಒಂದು ಸೆಟಪ್ನ ಬ್ಯಾಕ್ ಟೆಸ್ಟ್ ಮಾಡಬೇಕಂತಂದರೆ, ಎಕ್ಸಾಂಪಲ್ಗೆ ಈ ರೀಪ್ಲೇ ಬಾರ್ ಅಂತ ಇದೆ ನೋಡಿ, ಈ ರೀಪ್ಲೇ ಬಾರ್ ಕ್ಲಿಕ್ ಮಾಡಿಬಿಟ್ಟು ನೀವು ಎಲ್ಲಾದರೂ ಹೋಗ್ಬಿಟ್ಟು ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಪ್ಲೇ ಬಟನ್ ಇದೆಯಲ್ಲ, ಈ ಪ್ಲೇ ಬಟನ್ನ ಕ್ಲಿಕ್ ಮಾಡಿ. ನಿಮ್ಗೆ ಕಾಣಿಸ್ತಾ ಇದೆಯಾ ಈಗ ರೀಪ್ಲೇ ಬಾರ್? ಇಲ್ಲಿ ನಾವು ಟೈಮ್ ಕೂಡ ಚೇಂಜ್ ಮಾಡ್ಕೋಬೋದು. ಇವಾಗ ಫಾಸ್ಟಾಗಿ ಆಗ್ತಾ ಇದೆಯಲ್ಲ, ಎಕ್ಸಾಂಪಲ್ಗೆ ನಮ್ಗೆ ಫಾಸ್ಟಾಗಿ ಬೇಡ, ಇನ್ನು ಸ್ಲೋ ಆಗಬೇಕು ಅಂತಂದರೆ ನೋಡಿ, ಸ್ಲೋ ಆಗುತ್ತೆ ನೋಡಿ. ಇನ್ನೂ ಸ್ಲೋ ಬೇಕಂತಂದ್ರೂ ಕೂಡ ಇನ್ನೂ ಸ್ಲೋ ಮಾಡ್ಕೋಬೋದು. ಕಾಣಿಸ್ತಾ ಇದೆಯಾ ನಿಮಗೆ ಇಲ್ಲಿ? ಇದು ಸ್ವಿಂಗ್ ಟ್ರೇಡರ್ ಆಗಿದ್ದರೆ ನಿಮಗೆ ತುಂಬ ಯೂಸ್ ಆಗುತ್ತೆ. ಇದನ್ನು 1x ಕೂಡ 0.1x ಕೂಡ ಮಾಡ್ಕೋಬೋದು. ಇವಾಗ ನಾವು ನೋಡಿ, ಇದು ತುಂಬ ಸ್ಲೋ ನೋಡಿ, ತುಂಬ ಸ್ಲೋ ಇರುತ್ತೆ. ನಿಮ್ಗೆ ತುಂಬ ಫಾಸ್ಟ್ ಬೇಕಂತಂದರೆ ಇಲ್ಲಿ ನೋಡಿ, ಇದನ್ನ ಬ್ಯಾಕ್ ಟೆಸ್ಟ್ ಕೂಡ ನೀವು ಡೈಲಿ ಚಾರ್ಟ್, ವೀಕ್ಲಿ ಚಾರ್ಟ್, ಮಂತ್ಲಿ ಚಾರ್ಟ್, ಈ 3ರಲ್ಲಿ ನೀವು ನೋಡ್ಕೋಬೋದು. ಎಕ್ಸಾಂಪಲ್ ಮಂತ್ಲಿ ಚಾರ್ಟ್ ಹಾಕ್ತೀನಿ. ಮಂತ್ಲಿ ಚಾರ್ಟಲ್ಲಿ ಬಂದುಬಿಟ್ಟು ರೀಪ್ಲೇ ಬಾರ್ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡೋಣ. ಇಲ್ಲಿ ಸ್ಪೀಡ್ ಬಂದುಬಿಟ್ಟು ಕಡಿಮೆ ಮಾಡಿಬಿಟ್ಟು ನೋಡಿ, ಇಲ್ಲಿ ಈ ಒಂದು ಕ್ಯಾಂಡಲಲ್ಲಿ ನಿಮಗೆ ಸ್ವಲ್ಪ ಅಬ್ಸರ್ವ್ ಮಾಡಿ. ಏನಕ್ಕಂದರೆ ಮಂತ್ಲಿ ಅನ್ನೋದು 30 ಡೇಸ್ ಕ್ಯಾಂಡಲು ಸ್ಲೋ ಆಗಿ ರನ್ ಆಗ್ತಾ ಇರುತ್ತೆ. ಇದನ್ನು ನೀವು ನಿಮ್ಮ ಮಾರ್ಕೆಟ್ ಬಿಹೇವ್ನ ನೀವು ಫೈಂಡ್ ಔಟ್ ಮಾಡೋಕ್ಕೆ ನಿಮ್ಗೆ ತುಂಬ ಯೂಸ್ಫುಲ್ ಆಗುತ್ತೆ ಇದರಲ್ಲಿ. ಓಕೆ, ಇದು ರೀಪ್ಲೇ ಬಾರ್ ಅಡ್ವಾಂಟೇಜ್ ನಿಮಗೆ ಬ್ಯಾಕ್ ಟೆಸ್ಟ್ ಮಾಡೋಕ್ಕೆ. ಮತ್ತು ಇಲ್ಲಿ ಬಂದುಬಿಟ್ಟು ನೀವು ಆಲ್ ಅಂತ ಕೊಟ್ಟರೆ ಎಲ್ಲ ಡೇಟಾನು ಬರುತ್ತೆ. 1 ಮಂತ್ ಇವಾಗ ಎಕ್ಸಾಂಪಲ್ ಆಲ್ ಅಂತ ಕೊಟ್ಟಿದ ತಕ್ಷಣ ನೋಡಿ, ಎಲ್ಲ ಡೇಟಾಸು ಬ್ಯಾಂಕ್ ನಿಫ್ಟಿಯಲ್ಲಿ ಕಂಪ್ಲೀಟ್ ಡೇಟಾಸು ನಮ್ಗೆ ಸಿಕ್ಕಿದೆ. ಬಟ್ ಇಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಅಂತಂದರೆ, ಎಕ್ಸಾಂಪಲ್ಗೆ ನಾವು 5,000 ಕ್ಯಾಂಡಲ್ ಮಾತ್ರ ಏನೋ ನಾವು ಇದನ್ನು ನೋಡ್ಬೋದು. 5,000 ಕ್ಯಾಂಡಲ್ ಮಾತ್ರ ನಾವು
ಟೈಮ್ ಫ್ರೇಮಲ್ಲಿ ಚೇಂಜ್ ಮಾಡಿ ನೋಡ್ಬೋದು ಅನಿಸುತ್ತೆ. ಇವಾಗ ಇಲ್ಲಿ ಹೋಗ್ಬಿಟ್ಟು ನೀವು ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಎಕ್ಸಾಂಪಲ್ ಇವಾಗ 2018 ಅಂತ ಹಾಕಿ, 18 ಅಂತ ಹಾಕ್ಬಿಟ್ಟು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ 2018 ಇದಕ್ಕೆ ನಾವು ಹೋಗಿ ಬ್ಯಾಕ್ ಟೆಸ್ಟ್ ಮಾಡ್ಕೋಬೋದು. ಈ ರೀತಿ ಪ್ರತಿಯೊಂದೂ ಇಲ್ಲಿದೆಯಲ್ಲ, ಇಲ್ಲಿ ಹೋಗ್ಬಿಟ್ಟು ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ 2016 ಅಂತ ಹಾಕಿ ನೋಡಿ, 2016 ಅಂತ ಹಾಕಿದ ತಕ್ಷಣ 2016 ನಮ್ಮ ಡೇಟಾ ಇದೆ. ಇದನ್ನು ನಾವು ಚೆಕ್ ಮಾಡ್ಕೊಂಡು ಬ್ಯಾಕ್ ಟೆಸ್ಟ್ ಮಾಡೋಕ್ಕೆ ನಿಮ್ಗೆ ಈಸಿ ಆಗುತ್ತೆ. ಇದು ಬಿಗಿನರ್ಸ್ಗೆ ತುಂಬ ಫ್ರೀ ವರ್ಷನ್ನೇ ನೀವು ಯೂಸ್ ಮಾಡಿ. ಪೇಯ್ಡ್ ವರ್ಷನ್ ಅಂತಂದರೆ ಮಲ್ಟಿಪಲ್ ಟೈಮ್ ಫ್ರೇಮಲ್ಲಿ ನೀವು ಯೂಸ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ಎಕ್ಸಾಂಪಲ್ಗೆ ಇಲ್ಲಿ ಹೋಗ್ಬಿಟ್ಟು ಕ್ಲಿಕ್ ಮಾಡಿಬಿಟ್ಟು ಇಷ್ಟೊಂದು ಚೇಂಜ್ ಮಾಡಿ ನೀವು ನೋಡ್ತೀನಿ ಅಂತಂದರೆ ಅದು ನಿಮಗೆ ಯೂಸ್ ಆಗುತ್ತೆ. ಇಲ್ಲಾಂತಂದರೆ ನಿಮಗೆ ಸಿಂಗಲ್ ಬಾರ್ ನಿಮ್ಗೆ ಯೂಸ್ ಆಗುತ್ತೆ. ನೆಕ್ಸ್ಟು ನೀವು ಇಲ್ಲಿ ಹೋಗಿರ್ತೀರ 16ರಿಂದ ಮತ್ತೆ ಫಸ್ಟಲ್ಲಿ ಹೋಗ್ಬೇಕಂತಂದರೆ ಇಲ್ಲಿ ಒಂದು ಆ್ಯರೋ ಮಾರ್ಕ್ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ನಾವು ಪ್ರೆಸೆಂಟ್ ಕರೆಂಟ್ ಡೇಟ್ ಏನಿದೆಯೋ ಅಲ್ಲಿಗೆ ಬರ್ತೀವಿ ನಾವು. ಓಕೆ, ಟೈಮ್ ಫ್ರೇಮು ಅಷ್ಟೇ. ಟೈಮ್ ಫ್ರೇಮಲ್ಲಿ ನೀವು ಇಲ್ಲಿ ಹೋಗ್ಬಿಟ್ಟು ಯಾವುದಾದ್ರೂ ಚೇಂಜ್ ಮಾಡ್ಕೋಬೋದು. ಬಟ್ ಏನಂತಂದರೆ ಇಲ್ಲಿ ರಿಪ್ಲೇ ಬಾರ್ ನೋಡೋಕ್ಕಾಗಲ್ಲ. ಅಂದರೆ ಇಂಟ್ರಾಡೇದವರು ರಿಪ್ಲೇ ಬಾರ್ ಇಲ್ಲಿ 1 ಮಿನಿಟ್, 5 ಮಿನಿಟ್ಸ್, 15 ಮಿನಿಟ್ಸ್, 1 ಅವರ್ ಆ ಥರ ರಿಪ್ಲೇ ನೋಡ್ಬೋದು. ಬಟ್ ಅದು ನೀವು ರಿಪ್ಲೇ ಬಾರಲ್ಲಿ ನೀವು ನೋಡಬೇಕಂತಂದರೆ ಮಾತ್ರ ನೀವು ಪ್ರೀಮಿಯಮ್ಗೆ ಸಬ್ಸ್ಕ್ರೈಬ್ ಆಗಿ. ಇಲ್ಲಾಂತಂದರೆ ಈ ಫ್ರೀ ವರ್ಷನ್ ತುಂಬ ಯೂಸ್ಫುಲ್ ಆಗುತ್ತೆ. ಮತ್ತು ಇಲ್ಲಿ ಏನೇ ನಾವು ಇಲ್ಲಿ ಆ್ಯಡ್ ಮಾಡಿರ್ತೀವಲ್ಲ, ಇದು ಯಾವಾಗಲೂ ಸೇವ್ ಅಲ್ಲಿರುತ್ತೆ, ಆಟೋಮೆಟಿಕ್ ಸೇವ್ ಇರುತ್ತೆ. ಈ ಟ್ರೆಂಡ್ ಲೈನು ನಾವು ಏನು ಕ್ಲಿಕ್ ಮಾಡಿರ್ತೀವೋ ಇದು ಯಾವುದೇ ಕಾರಣಕ್ಕೂ ಹೋಗಲ್ಲ, ನಾವು ಡಿಲೀಟ್ ಮಾಡೋವರೆಗೂ ಹೋಗಲ್ಲ ಅದು. ಓಕೆ, ಎಕ್ಸಾಂಪಲ್ಗೆ ನಾವು ನಿಫ್ಟಿ ಹೋಗೋಣ. ನಿಫ್ಟಿಯಲ್ಲಿ ಹೋಗ್ಬಿಟ್ಟು ಒಂದು ಇಲ್ಲಿ ಹೋಗಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಬಂದುಬಿಟ್ಟು ಹಾರಿಜಾಂಟಲ್ ಲೈನ್ ಇದೆಯಲ್ಲ, ಹಾರಿಜಾಂಟಲ್ ಲೈನ್ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಹೋಗ್ಬಿಟ್ಟು ನಾವು ಮಾರ್ಕ್ ಮಾಡ್ತೀವಿ ಅಂದ್ಕೊಳ್ಳಿ. ಮಾರ್ಕ್ ಮಾಡಿದ ತಕ್ಷಣ ಇದು ಪರ್ಮನೆಂಟಾಗಿ ಇಲ್ಲೇ ಇರುತ್ತೆ. ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಾವು ಕಲರ್ನ ಚೇಂಜ್ ಮಾಡ್ಕೋಬೋದು. ಎಕ್ಸಾಂಪಲ್ಗೆ ಬ್ಲೂ ಹಾಕ್ಕೊಳ್ಳಿ, ಬ್ಲೂ ಆಗಿದೆ. ಮತ್ತು ಇಲ್ಲಿ ಸೈಜ್ ಕೂಡ ಚೇಂಜ್ ಮಾಡ್ಕೋಬೋದು. ಕಾಣಿಸ್ತಾ ಇದೆ. ಇವಾಗ ಆಲ್ ಟೈಮ್ ಹೈ ಅಕ್ಯುರೇಟಾಗಿ ನಾವು ಟ್ರೆಂಡ್ ಲೈನ್ ಹಾಕ್ಬೇಕಂತಂದರೆ, ಹಾರಿಜಾಂಟಲ್ ಲೈನ್ ಹಾಕ್ಬೇಕಂತಂದರೆ ಇಲ್ಲಿ ಹೋಗಿ ನಾವು ಕ್ಲಿಕ್ ಮಾಡಿದ್ವಿ. ನೆಕ್ಸ್ಟ್ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೋಡಿ ಎಕ್ಸಾಕ್ಟಾಗಿ ಆ ಲೈನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಮೇಲೆ ಝೂಮ್ ಔಟ್ ಮಾಡಿ ಇದು ಪರ್ಫೆಕ್ಟಾಗಿ 22,526.75 ಹೈ, ಆಲ್ ಟೈಮ್ ಹೈ ನೋಡಿ. ಆಲ್ ಟೈಮ್ ಹೈ ನೋಡಿ 22,526.60 ಅಂತ ಇದೆ. ಓಕೆ, 0.15 ಮಾತ್ರ ಇದರಲ್ಲಿದೆ ನೋಡಿ. ಅಕ್ಯುರೇಟಾಗಿ ನಾವು ಈ ರೀತಿ ಝೂಮ್ ಇನ್ ಝೂಮ್ ಔಟ್ ಮಾಡಿಕೊಂಡು ನಾವು ಈ ಟ್ರೆಂಡ್ ಲೈನ್ನ ನಾವು ಕ್ಲಿಕ್ ಮಾಡ್ಕೋಬೋದು. ಇನ್ನು ಇಂಪಾರ್ಟೆಂಟ್ ಥಿಂಗ್ ಅಂತಂದರೆ ಟ್ರೇಡಿಂಗ್ ವ್ಯೂವಲ್ಲಿ ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ನೀವು ನನಗೆ ಕಮೆಂಟಲ್ಲಿ ತಿಳಿಸಿ. ಇನ್ನು ಫರ್ದರ್ ಡೀಟೇಲ್ಸ್ನ ಇದನ್ನ ನಿಮ್ಗೆ ಹೇಳ್ತೀನಿ. ಮತ್ತು ಇನ್ನೊಂದು ಟ್ರೇಡಿಂಗ್ ವ್ಯೂ ಮೊಬೈಲ್ ಆ್ಯಪ್ ಹೇಗೆ ಯೂಸ್ ಮಾಡೋದು ಅಂತ ಅದನ್ನು ಬೇಕಂತಂದರೆ ನೀವು ಹೇಳಿ, ಅದನ್ನು ಕೂಡ ನಾನು ವಿಡಿಯೋ ರೆಕಾರ್ಡ್ ಮಾಡಿಬಿಟ್ಟು ಹೇಳ್ತೀನಿ. ಅದಕ್ಕೆ ಸಿಂಪಲ್ಲಾಗಿ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ. ಏನಂತಂದರೆ ಟ್ರೇಡಿಂಗ್ ವ್ಯೂವಲ್ಲಿ ಪ್ಲೇಸ್ಟೋರ್ಗೆ ಹೋಗಿ ಟ್ರೇಡಿಂಗ್ ಆ್ಯಪ್ ಅಂತ ಮಾಡಿ ಟೈಪ್ ಮಾಡಿ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿ ಸೇಮ್ ನಿಮ್ಗೆ ಮೇಲ್ ಐ ಡಿಯಲ್ಲಿ ಲ್ಯಾಪ್ಟಾಪಲ್ಲಿ ಯೂಸ್ ಮಾಡೋ ಮೇಲ್ ಐ ಡಿ ಮತ್ತು ನಿಮ್ಮ ಮೊಬೈಲಲ್ಲಿ ಯೂಸ್ ಮಾಡೋ ಸೇಮ್ ಮೇಲ್ ಐ ಡಿ ಆಗಿದ್ದರೆ ಅಲ್ಲಿ ಲಾಗಿನ್ ಮಾಡ್ಕೊಳ್ಳಿ. ಇಲ್ಲಿ ನಾವು ಏನೇನು ಟ್ರೆಂಡ್ ಲೈನ್ ಹಾಕ್ತೀವೋ ಈ ಸೇಮ್ ಟ್ರೆಂಡ್ ಲೈನ್ ಅಲ್ಲೂ ಕೂಡ ಬರುತ್ತೆ. ಮತ್ತು ವಾಚ್ ಲಿಸ್ಟ್ ಅಲ್ಲೂ ಕೂಡ ಆ್ಯಡ್ ಮಾಡ್ಕೋಬೋದು ಮತ್ತು ಅಲ್ಲೂ ಕೂಡ ನೋಡ್ಬೋದು. ಬಟ್ ನೀವು ಏನಾದರೂ ತುಂಬ ಕ್ಲಿಯರಾಗಿ ನೋಡಬೇಕಂತಂದರೆ ಒಂದು ಲ್ಯಾಪ್ಟಾಪಲ್ಲಿ ಇದ್ದರೆ ಮಾತ್ರ ಇದನ್ನು ಕ್ಲಿಯರಾಗಿ ನೀವು ನೋಡ್ಬೋದು. ಡೆಸ್ಕ್ಟಾಪು ಇಲ್ಲಾಂದರೆ ಲ್ಯಾಪ್ಟಾಪಲ್ಲಿ. ಮೊಬೈಲಲ್ಲಿ ಏನಂತಂದರೆ ಕಡಿಮೆ ಸ್ಕ್ರೀನ್ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಕಡಿಮೆ ಪ್ರಮಾಣದಲ್ಲಿ ನಾವು ನೋಡ್ಬೋದು ಅಷ್ಟೇ. ಬಟ್ ನನ್ನ ಪ್ರಿಫರೆನ್ಸ್ ಏನಂತಂದರೆ ನೀವು ಈ ಲ್ಯಾಪ್ಟಾಪ್ ಇಲ್ಲಾಂದರೆ ಡೆಸ್ಕ್ಟಾಪಲ್ಲಿ ನೀವು ಅನಲೈಸ್ ಮಾಡೋದು ತುಂಬ ಯೂಸ್ಫುಲ್ ಆಗುತ್ತೆ. ಹೋಪ್ ಈ ವಿಡಿಯೋ ನಿಮ್ಗೆ ತುಂಬ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇನ್ನೇನಾದರೂ ಇದರಲ್ಲಿ ಇನ್ನೂ ಫರ್ದರ್ ಏನಾದರೂ ಡೀಟೇಲ್ಸ್ ಬೇಕಂತಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ.